ನಮಸ್ಕಾರ ಸ್ನೇಹಿತರೆ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ HSK ಸಮಗ್ರ ಪ್ರಬಂಧಗಳ ಅಭಿಯಾನ. ನಾನು ಗಿರಿಜಾರಾಜ್ ಓದುತ್ತಿದ್ದೇನೆ. ಪ್ರಬಂಧದ ಶೀರ್ಷಿಕೆ ರಥಯಾತ್ರಾ ವೈಭವ. ಇಂದು ಮುಂಜಾನೆ ಬಹಳ ಹೊತ್ತಿನಿಂದ ನಾವಿಬ್ಬರೂ ಇಲ್ಲಿ ಕಾಯುತ್ತಾ ನಿಂತಿದ್ದೇವೆ. ನಾವಿಬ್ಬರೂ ಎಂದರೆ ನನ್ನ ಜೊತೆಯಲ್ಲಿರುವ ವ್ಯಕ್ತಿಯ ಪರಿಚಯ ಮಾಡಿಕೊಡಬೇಕಿಲ್ಲವಷ್ಟೇ. ಕೆಲಸದಿಂದ ನಿವೃತ್ತಿ ಹೊಂದಿದ ಮೇಲೆ, ಮಕ್ಕಳು ದೂರ ದೂರ ಹೋದ ಮೇಲೆ ಇಲ್ಲಿ ಉಳಿದವರು ನಾವಿಬ್ಬರೇ. ಅರ್ಥವಾಯಿತಲ್ಲವೇ? ಕಾದು ಕಾದು ಬೇಸತ್ತ ಮನಸ್ಸು ಎತ್ತೆತ್ತಲೋ ಅಲಿಯುವಷ್ಟರಲ್ಲಿ ನೀವಿಲ್ಲಿ ಬಂದಿದ್ದೀರಿ. ಅಂದ ಹಾಗೆ ನೀವು ಯಾವಾಗಲೂ ನಮ್ಮೊಂದಿಗೆ ಇರುವವರೇ ಅಲ್ಲವೇ? ಯಾವಾಗಲೂ ನಿನ್ನ ಜೊತೆಯಲ್ಲಿ ನಡೆಯುವ ಈ ಮೂರನೆಯ ವ್ಯಕ್ತಿ ಯಾರು ಎಂದು ಕವಿ T.S. ಎಲಿಯಟ್ ಕೇಳುವ ಹಾಗೆ ನಾನೇನು ಪ್ರಶ್ನಿಸಬೇಕಿಲ್ಲವಷ್ಟೇ. ಎಣಿಸಿದರೆ ಇಬ್ಬರೇ. ಈ ಮೂರನೆಯ ವ್ಯಕ್ತಿ ಗಂಡೋ ಹೆಣ್ಣೋ ಯಾರು ಬಲ್ಲರು ಎಂದು ಕೂಡ ಎಲಿಯಟ್ ಆಶ್ಚರ್ಯ ಪಡುತ್ತಾನೆ. ನೀವು ಯಾರೆಂಬುದು ನನಗೆ ಗೊತ್ತೇನೋ ಎನಿಸುತ್ತದೆ. ನಿಮಗೆ ನಾನು ಗೊತ್ತು. ಮತ್ತೆ ಪರಸ್ಪರ ಪರಿಚಯದ ಉಪಚಾರವೇಕೆ ಅಲ್ಲವೇ? ಏನೆಂದಿರಿ? ಬೆಳಗ್ಗೆ ಇಷ್ಟು ಹೊತ್ತಿಗೆ ನೀವಿಬ್ಬರು ಬಸ್ಸಿಗಾಗಿ ಕಾದು ನಿಂತಿರುವುದೇಕೆ ಎಂದು ಕೇಳುತ್ತೀರಲ್ಲವೇ? ಉದ್ಯೋಗ ಇದ್ದಾಗ ಬೆಳಗಾಗುತ್ತಲೇ ಊಟದ ಬುತ್ತಿ ಹಿಡಿದು ಕಚೇರಿಯ ಬಸ್ಸಿಗಾಗಿ ಕಾದು ನಿಲ್ಲಬೇಕಿತ್ತು. ಬಸ್ಸಿಗೆ ಹೊತ್ತಾಯಿತೆಂದು ಓಡೋಡಿ ಬಂದಾಗ ಅದು ತಡವಾಗಿಯೇ ಬರುತ್ತಿತ್ತು. ಒಂದು ವೇಳೆ ಅಕಸ್ಮಾತ್ ನಾನು ಸ್ವಲ್ಪ ತಡವಾಗಿ ಬಂದರೆ ಅಂದು ಆಗಲೇ ಬಸ್ಸು ಬಂದು ಹೋಗುತ್ತಿದ್ದುದು ಖಾತರಿ. ಒಂದು ವೇಳೆ ಬಸ್ಸು ಸಿಕ್ಕರೂ ಸ್ಥಳ ಸಿಕ್ಕುವ ಖಾತರಿ ಇಲ್ಲ. ಹೋಗಲಿ, ಬಸ್ಸು ನಿಲ್ಲಬೇಕಾದ ಎಡೆಯಲ್ಲೇ ನಿಲ್ಲುವುದೇ? ಆ ಎಡೆಯಿಂದ ಬಲು ಹಿಂದೆ ಅಥವಾ ಬಹಳ ಮುಂದೆ ನಿಲ್ಲುವುದೇ ಅದರ ಚಾಳಿ. ಬಸ್ಸಿಗಾಗಿ ಕಾದು ನಿಂತವರು ಓಡೋಡಿ ಹೋಗಿ ಅದನ್ನು ಹತ್ತಲು ಯತ್ನಿಸುವಷ್ಟರಲ್ಲಿ ಅದು ಪರಾರಿ. ಎಂದರೆ ಪರರಿಗೆ ಅರಿ. ಹತ್ತುವವರು ಹತ್ತುತ್ತಾರೆ, ಇಳಿಯುವವರು ನೆಲದ ಮೇಲೆ ಒಂದು ಕಾಲನ್ನಷ್ಟೇ ಊರಿರುತ್ತಾರೆ. ಕೆಲವರು ಬಾಗಿಲ ಬಳಿ ನೇತಾಡುತ್ತಾರೆ. ಉಳಿದವರು ದಿಗ್ಮೂಢರಾಗಿ ಬಸ್ಸು ಮರೆಯಾಗುವುದನ್ನೇ ನೋಡುತ್ತಾ ನಿಲ್ಲುತ್ತಾರೆ. ಈ ಬಸ್ಸು ಹೋದರೆ ಹೋಗಲಿ, ಇನ್ನೊಂದು ಇಷ್ಟರಲ್ಲೇ ಬಂದೀತು, ಅದರಲ್ಲಿ ಹತ್ತೋಣ ಎಂದು ಸಂಕಲ್ಪಿಸಿ ಅದಕ್ಕಾಗಿ ಕಾಯುವುದು ಮಾಮೂಲು. ಅಂತೂ ಹಾಗೂ ಹೀಗೂ ಯಾವುದಾದರೊಂದು ಬಸ್ ಸೇರಿ ಕಚೇರಿ ಸೇರುವ ವೇಳೆಗೆ ಬಹಳ ತಡ. ಸಾಹೇಬರಿಂದ ಬೈಗುಳ. ಸಂಜೆ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುವಾಗಲೂ ಇದೇ ದುರ್ವಿಧಿ. ಗೃಹಾಧಿಪತಿಯಿಂದ ಗೃಹಾಧಿಪತ್ನಿ ಪ್ರಕೋಪದ ಪ್ರತಿಕ್ರಿಯೆ. ಬಸ್ಸು ಯಾವಾಗಲೂ ತಾನು ನಿಲ್ಲಬೇಕಾದ ಸ್ಥಳ ಬಿಟ್ಟು ಸ್ವಲ್ಪ ದೂರದಲ್ಲೇ ಏಕೆ ನಿಲ್ಲಬೇಕು? ಈ ಬಗ್ಗೆ ಅದರ ಚಾಲಕನನ್ನಾಗಲಿ ನಿರ್ವಾಹಕನನ್ನಾಗಲಿ ಕೇಳುವುದು ವಿವೇಕವಲ್ಲ. ಏಕೆಂದರೆ ಕೈಲಿ ಚಕ್ರ ಹಿಡಿದ ಚಾಲಕ ಈ ನೆಲದ ಮೇಲೆಯೇ ಇರುವುದಿಲ್ಲ. ಸುದರ್ಶನ ಚಕ್ರವನ್ನೇ ಹಿಡಿದಿರುವುದಾಗಿ ಅವನಿಗೆ ಅಮಲು. ಮುಂಬಾಗಿಲಿನಿಂದ ಹತ್ತುವವರನ್ನು ಸದಾ ಗದರಿಸುತ್ತಾ ಹಿಂದಣ ಸಾಲುಗಳಿಂದ ಧೂಮದ ವಾಸನೆ ಬಂದಾಗ ಅಲ್ಲಿಯವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ರಸ್ತೆಯಲ್ಲಿ
ತನಗೆ ಎದುರಾಗಿ ಬರುವ ವಾಹನಗಳ ಚಾಲಕರಿಗೆಲ್ಲ ಸಲಾಮು ಹೊಡೆಯುತ್ತಾ, ಇಲ್ಲವೇ ಅವರಿಗೆ ರಸ್ತೆ ನಿಯಮಗಳನ್ನು ಬೋಧಿಸುತ್ತಾ, ಹಿಂದೆ ಕರ್ತವ್ಯ ನಿರತನಾದ ನಿರ್ವಾಹಕ ಯಾರಿಂದ ಎಷ್ಟೆಷ್ಟು ಚಿಲ್ಲರೆ ಪಡೆಯುತ್ತಾನೆಂಬುದನ್ನು ಗಮನಿಸುತ್ತಾ, ಈ ನಡುವೆ ತನ್ನ ರಥದ ಗಾಲಿಗಳಿಗೆ ಯಾರೂ ಸಿಲುಕದಂತೆ ಎಚ್ಚರಿಕೆ ವಹಿಸಬೇಕಾದ ಗುರುತರ ಕರ್ತವ್ಯವನ್ನು ನೆರವೇರಿಸಬೇಕಾದ ಚಾಲಕನಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುವ ಅವಧಾನವಾದರೂ ಎಲ್ಲಿದ್ದೀತು? ಇನ್ನು ನಿರ್ವಾಹಕನ ಜವಾಬ್ದಾರಿಯೋ? ಅದು ಅಪಾರವೇ ಚಲಿಸುವ ಬಸ್ಸಿನಲ್ಲಿ ಚಲಿಸುತ್ತಲೇ ಬರೆಯುತ್ತಾ, ಆಗಿದ್ದಾಗ್ಗೆ ಕಿವಿಯ ಸಂದಿಗೆ ಲೇಖನಿಯಲ್ಲೂ ಸಿಕ್ಕಿಸುತ್ತಾ, ಮತ್ತೆ ತೆಗೆಯುತ್ತಾ, ಮತ್ತೆ ಸಿಕ್ಕಿಸುತ್ತಾ, ಎಲ್ಲರನ್ನೂ ಅತ್ತಿತ್ತ ದಬ್ಬಿ ನಡುವೆ ಚಕ್ರಬಿಂಬನ ಕೋಟೆಯನ್ನು ಭೇದಿಸಿದ ಅಭಿಮನ್ಯುವಂತೆ ದಾರಿಯನ್ನು ಸೀಳಿಕೊಂಡು ಮಿಂಚಿನಂತೆ ಹರಿದಾಡುತ್ತಾ, ಯಾರಿಗೆ ಎಷ್ಟು ಚಿಲ್ಲರೆ ಕೊಡಬೇಕು, ಯಾರಿಗೆ ಚೀಟಿಯ ಮೇಲೆ ಬಾಕಿ ಚಿಲ್ಲರೆ ಬರೆದುಕೊಟ್ಟು ನುಣಿಚಿಕೊಳ್ಳಬೇಕು ಎಂಬುದನ್ನು ನಿರ್ಣಯಿಸುತ್ತಾ ಕಾರ್ಯನಿರ್ವಹಿಸಬೇಕಾದ ಭಾರೀ ಹೊಣೆ ಆತನದು. ಬಸ್ಸನ್ನು ಹತ್ತುವವರು, ಹತ್ತಗೊಡದಂತೆ ಇಳಿಯುವವರು, ಇಳಿಯಗೊಡದಂತೆ ನೋಡಿಕೊಳ್ಳುವ ಕರ್ತವ್ಯ ಭಾರ ಬೇರೆ. ಅವನಿಗೆ ಹೀಗಿರುವಾಗ ಅವನ ಅಂತರ್ಲೋಕದಿಂದ ಹೊರಗಡೆಯ ಪ್ರಪಂಚದಲ್ಲಿ ಬಸ್ಸು ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ಲಬಾರದು ಎಂದು ಅವನಿಗೆ ಸೂಚನೆ ಕೊಡುವುದಕ್ಕೆ ನಾವು ಯಾರು? ನಮ್ಮ ಕಣ್ಣ ಮುಂದೆಯೇ ದಿವಸಕ್ಕೆ ಹಲವಾರು ಸಲ ಓಡಾಡುವ ಬಸ್ಸುಗಳನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಮಿಂಚಿ ಮರೆಯಾಗುತ್ತವೆ. ಹಲವೆಂಟು ನೆನಪುಗಳು ತೊಳೆದುಳಿಯುತ್ತವೆ. ಮೈಗೆಲ್ಲ ಕೆಂಬಣ್ಣವನ್ನೋ ಕಡು ನೀಲಿಯನ್ನೋ ಬಳಿದುಕೊಂಡು ಓಡಾಡುವ ನಗರ ಬಸ್ಸುಗಳ ಜೊತೆಗೆ ಊರೂರು ಅಲೆಯುವ ಬಸ್ಸುಗಳು ಬೇರೆ. ನಗರ ಬಸ್ಸುಗಳು ಸ್ವಲ್ಪ ನಾಜೂಕು, ಊರ ಬಸ್ಸುಗಳು ಗಟ್ಟಿಮುಟ್ಟು, ಹೀಗೊಂದು ನಂಬಿಕೆ. ಆದರೆ ಎರಡಕ್ಕೂ ಮೈಮೇಲಣ ಚರ್ಮ ಕಿತ್ತು ಬಂದಿರುತ್ತದೆ. ಅಲ್ಲಲ್ಲಿ ಗುದ್ದಾಡಿ ಮೈಯೆಲ್ಲ ಉಬ್ಬು ತಗ್ಗು. ನಗರ ಬಸ್ಸುಗಳಿಗೆ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳಿದ್ದರೂ ಅವಕ್ಕೆ ಕದವಿಲ್ಲ. ಆಗಮನ ನಿರ್ಗಮನ ಎಂಬ ಬರಹ ಬರೀ ಶಾಸ್ತ್ರಕ್ಕೆ. ಆ ಸೂಚನೆಯನ್ನು ಅನುಸರಿಸುವವರು ಕಡಿಮೆ. ಅಲ್ಲದೆ ಸಾರಿಗೆ ಪದಕೋಶದಲ್ಲಿ ಆಗಮನ ಎಂದರೆ ಮಹಿಳೆಯರು ಏರಿಳಿಯುವ ಮಾರ್ಗ, ನಿರ್ಗಮನ ಇತರರ ಬಾಟಾ ಮಾರ್ಗ ಎಂದೇ ಅರ್ಥ. ಈ ನಿಯಮವನ್ನು ಅನುಸರಿಸದ ಇತರರ ವೀಸಾ ಅಧಿಕಾರ ಮುಟ್ಟುಗೋಲಾಗುವ ಅಪಾಯ ಉಂಟು. ಅಂತೆಯೇ ಬಸ್ಸಿನ ಒಳಗಡೆ ಮಹಿಳೆಯರು ಎಂಬ ಬರಹದ ಸ್ಥಳಗಳಲ್ಲಿ ಹೆಚ್ಚು ಬಲಿಷ್ಠರಾದ ಪುರುಷರು, ಉಳಿದ ಸ್ಥಳಗಳಲ್ಲಿ ಇತರ ಬಲಿಷ್ಠ ಗಂಡಸರು ಕೂರುವುದು ವಾಡಿಕೆ. ತಲಾಂತರದಿಂದ ಬಂದ ಈ ಸಂಪ್ರದಾಯವನ್ನು ಪ್ರಶ್ನಿಸಲು ಯಾರಿಗೂ ಅಧಿಕಾರ ಇರಲಾರದು. ಡಾರ್ವಿನ್ ಮಹರ್ಷಿಯೇ ಈ ನಿಸರ್ಗ ನಿಯಮವನ್ನು ಎತ್ತಿ ಹಿಡಿದಿರುವಾಗ ಯಾರೇನು ಮಾಡಿಯಾರು? ಈ ಮಾತು ಹಾಗಿರಲಿ. ಬಸ್ಸುಗಳ ದ್ವಾರಗಳ ಮೇಲೆ ಆಗಮನ ನಿರ್ಗಮನ ಅಥವಾ ಒಳಕ್ಕೆ ಮತ್ತು ಹೊರಕ್ಕೆ ಎಂದು ಬರೆದಿದ್ದರೂ ಅದು ಬರೀ ಶಾಸ್ತ್ರಕ್ಕೆ ಎಂದೇನಷ್ಟೇ. ಎರಡೂ ಬಾಗಿಲುಗಳಲ್ಲೂ ಹತ್ತುವವರು ಹತ್ತುತ್ತಾರೆ, ಇಳಿಯುವವರು ಇಳಿಯುತ್ತಾರೆ. ಹತ್ತುವವರಿಗೂ ಇಳಿಯುವವರಿಗೂ ಎಡೆಗೊಡದೆ ತ್ರಿಶಂಕುವಿನಂತೆ ಹಲವರು ಬಾಗಿಲ ಮೆಟ್ಟಿಲುಗಳ ಮೇಲೆ ನಿಂತಿರುತ್ತಾರೆ. ಕೆಲವರು ಎರಡೆರಡೂ ಕಾಲು ಊರಿದ್ದರೆ ಮತ್ತೆ ಕೆಲವರು ಒಂದೊಂದೇ ಕಾಲು ಹಲಗೆಯ ಮೇಲೆ ಇನ್ನೊಂದು ಕಾಲು ಹೊರಗೆ ಚಾಚಿರುತ್ತದೆ. ಒಂದೇ ಕೈಯ ಎರಡೇ ಬೆರಳುಗಳಿಂದ
ಬಾಗಿಲ ಸರಳು ಹಿಡಿದವರೂ ಉಂಟು. ಬಿಸಿಲಿನಲ್ಲಿ ಒಣಗಲು ತಂತಿಯ ಮೇಲೆ ಹರವಿದ ಬಟ್ಟೆಯಂತೆ ಅವರು ತೇಲಾಡುವ ಚೇತೋಹಾರಿ ದೃಶ್ಯವನ್ನು ನೋಡಿಯೇ ಆನಂದಿಸಬೇಕು. ಮಣ್ಣು ಬಗೆದು ಸಾಗಿಸುವ ಯಂತ್ರವಾಹನದ ಬಾಯ ಹಲ್ಲುಗಳ ನಡುವೆ ಸಿಲುಕಿಕೊಂಡ ಕಸ ಕಡ್ಡಿ ಬೆರೆತ ಮಣ್ಣಿನಂತೆ ತೊಪ ತೊಪ ಉದುರಿ ಹೋಗುವಂತೆ ಇವರು ಕಾಣಿಸುತ್ತಾರೆ. ಈ ಭಯಂಕರ ದೊಂಬರಾಟದಲ್ಲೂ ಮಹದಾನಂದವನ್ನು ಪಡೆಯುವ ಈ ಯಾತ್ರಾರ್ಥಿಗಳನ್ನು ನೋಡಿದಾಗ ಈ ಜಗದ ಜಂಜಡ ಬದುಕೆಲ್ಲ ಹೀಗೇ ಅಲ್ಲವೇ ಎಂದು ವಿಸ್ಮಯವಾಗುತ್ತದೆ. ಎನಿತಂ ಕಕ್ಕುದಿಗುದಿದಪೆ ಎನಿತಂ ಕಕ್ಕ ನಿಗದಿಪೈ ಜೀವನೇ ನೀನೆನಿತಂ ಮಮ್ಮಲ ಮರುಗುವೆ ಎನಿತಂ ಸಂಸಾರದೊಳಗೆ ತಿನೆ ತಿರಿವೈ ಎಂದು ರನ್ನನೊಂದಿಗೆ ಉದ್ಗರಿಸೋಣ, ಗದ್ಗದಿಸೋಣ ಎನಿಸುತ್ತದೆ. ಬಸ್ಸುಗಳಲ್ಲಿ ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ಸದಾ ಸಂಚರಿಸುತ್ತಾ ಇದೇ ತಮ್ಮ ಬದುಕಿನ ಸಾರ ಸರ್ವಸ್ವ ಎಂದು ಬಗೆಯುವ ಜನರನ್ನು ನೋಡಿದಾಗ ನಾನು ಇವರಲ್ಲಿ ಆಗಾಗ ಸೇರಿಕೊಂಡಿದ್ದೇನೆಂಬುದು ನಿಜ. ಇವರಿಗೆಲ್ಲ ಏಕೆ ಇಷ್ಟೊಂದು ಧಾವಂತ? ಏನನ್ನು ಹುಡುಕುತ್ತಾ ಅಥವಾ ಯಾವುದನ್ನು ಪಡೆಯುವುದಕ್ಕಾಗಿ ಇವರು ಹೀಗೆ ಅಲೆದಾಡುತ್ತಿರುತ್ತಾರೆ ಎನಿಸುತ್ತದೆ. ತಾವು ಏನನ್ನೋ ಕಳೆದುಕೊಂಡಿದ್ದಾರೆ, ಅದನ್ನೇ ಹುಡುಕಾಡುತ್ತಿರಬೇಕು ಎಂದು ತೋರುತ್ತದೆ. ಬಹುಶಃ ಇವರು ತಮ್ಮ ಆತ್ಮವನ್ನೇ ಕಳೆದುಕೊಂಡಿರಬೇಕು. ಅದರ ಹುಡುಕಾಟಕ್ಕೆಂದೇ ಈ ನಿರಂತರ ಅಲೆಮಾರಿತನ ಎನಿಸುತ್ತದೆ. ಶ್ಯೂಮ್ಯಾಕರ್ ಎಂಬ ಲೇಖಕರೊಬ್ಬರು ನಮ್ಮ ಜನ ತಿರುಗಾಲ ತಿಪ್ಪರು, ಪೋಟ್ಲೂಸ್ ಎನ್ನುತ್ತಾರೆ. ಪೆಟ್ಟಿಗೆಯಲ್ಲಿ ಅಡಕಿದ ಒಣ ಮೀನುಗಳಂತೆ ತಮ್ಮನ್ನು ಬಸ್ಸುಗಳಲ್ಲಿ ತುರುಕಿಕೊಂಡು ಅಲೆದಾಡುವ ಜನರ ಆಧುನಿಕ ಜೀವನವನ್ನು ನೋಡಿ 60 ವರ್ಷ ಹಿಂದೆಯೇ ಮಹಾತ್ಮ ಗಾಂಧಿಯವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಆದರೆ ಗಾಂಧಿಯವರು ಈಗ ಯಾರಿಗೆ ನೆನಪಿದ್ದಾರೆ? ಒಂದು ಮಾತಂತೂ ನಿಜ, ಈಗಿನವರು ತಮ್ಮ ಕಾಲುಗಳನ್ನು ಉಪಯೋಗಿಸಿಕೊಂಡು ನಡೆಯುವ ಅಭ್ಯಾಸವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ತೀರ ಹತ್ತಿರದ ಸ್ಥಳಗಳಿಗೂ ಬಸ್ ಸೇರುವುದು, ಅದಕ್ಕಾಗಿ ಯುಗ ಯುಗವೇ ಕಾಯುವುದು ಸಾಮಾನ್ಯ. ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಭಗವಂತ ಕಾಲ್ಕೊಟ್ಟ ನಡೆಯೋಕಂತ ಎಂಬ ಹಾಡು ಕೇಳಲೆಂದೇ ಕಿವಿಯನ್ನೂ ಕೊಟ್ಟ ಎನ್ನಬಹುದೇ? ಆದರೆ ಕ್ರಮೇಣ ಕೈಕಾಲುಗಳು ಸತ್ವಹೀನವಾಗಿ ತುಂಡಾಗಬಹುದು. ಓಲೆ ಕನ್ನಡಕಗಳನ್ನು ಧರಿಸಿ ಮೆರೆಯಲು ನೆರವಾಗುವ ಕಿವಿ ಅದೃಶ್ಯವಾಗುತ್ತದೆ. ಬರೀ ರಂಧ್ರಗಳು ಉಳಿಯುವವಂತೆ ಸಂಪಿಗೆಯಂತೆ ಎಸಳಾದ ಮೂಗು ಅಂತರ್ಧಾನವಾಗಿ ಹೊಳ್ಳೆಗಳು ಮಾತ್ರ ಕಾಣಿಸಿಕೊಳ್ಳುತ್ತವೆ. ಮೂಗುತಿಯ ಸೌಂದರ್ಯ ಆಗ ಇನ್ನೆಲ್ಲಿ? ಮೂಗಿಗಿಂತ ಮೂಗುತಿ ಭಾರ ಎಂಬ ಗಾದೆಯ ಅರ್ಥವೇನು ಎಂದು ನಮ್ಮ ವಿದ್ವಾಂಸರು ಸಂಶೋಧನೆ ಮಾಡಬೇಕಾಗಿ ಬಂದೀತು. ಡಾರ್ವಿನ್ ಪ್ರೋಕ್ತವಾದ ಜೀವ ವಿಕಾಸದ ಮಾರ್ಗದಲ್ಲಿ ತುದಿಯವರೆಗೂ ಪ್ರಯಾಣಿಸಿದಾಗ ಇಂಥ ಹಂತ ತಲುಪಬೇಕಾದೀತು. ಆದರೆ ಅಲ್ಲಿಗೆ ಕೊಂಡೊಯ್ಯುವ ಕಾಲನ ಬಸ್ಸಿನ ಪ್ರಯಾಣ ಕೊನೆ ಮುಟ್ಟೀತೆ. ಈ ಭೂಲೋಕದ ಮೇಲಣ ಜೀವರಾಶಿ ಅದುವರೆಗೂ ಉಳಿದೀತೆ. ವಿಷಯ ಬಹಳ ಗಂಭೀರವಾಯಿತಲ್ಲವೇ? ವೃತ್ತಿಯಿಂದ ನಿವೃತ್ತಿ ಹೊಂದಿದ ನನ್ನ ಮನಸ್ಸು ಹೀಗೆ ಏನೇನೋ ನೆನೆಸಿಕೊಂಡು ಅಲೆದಾಡುತ್ತಿರುತ್ತದೆ. ಇದಕ್ಕೆ ಬಸ್ ಆಗಲಿ, ಟಿಕೆಟ್ ಆಗಲಿ, ಶುಲ್ಕವಾಗಲಿ ಬೇಕಾದ್ದೇ ಇಲ್ಲ. ಮಾಡುವುದೇನೋ ಸೋಮಾರಿ ತಲೆಯೊಂದು ಸೈತಾನನ ಕಮ್ಮಟ. ಈ ನೆಲದ ಮೇಲೆ ಸಂಚರಿಸುವ
ಆಗಾಗ್ಗೆ ಹಾದಿ ತಪ್ಪಿ ಅತ್ತಿತ್ತ ಹರಿಯುವ, ಒಮ್ಮೊಮ್ಮೆ ಅಂತರಿಕ್ಷಕ್ಕೂ ನೆಗೆಯುವ ನಗರ ಬಸ್ಸಿನಲ್ಲಿ ಸಂಚರಿಸುವ ಸುಖಕ್ಕೆ ಸಮನಾದ್ದು ಇನ್ನಿಲ್ಲವೆಂದು ಭಾವಿಸುವ ಮಂದಿ ಇಲ್ಲದಿಲ್ಲ. ಇಂಥವರೇ ಬಹುಸಂಖ್ಯಾತರೆಂಬುದು ನಿಜ. ನಾವು ಹುಡುಗರಾಗಿದ್ದಾಗ ಬಸ್ ಎಂದರೆ ನಮಗೆಲ್ಲ ಏನೋ ಒಂದು ಬಗೆಯ ರೋಮಾಂಚಕಾರಿ ಅನುಭವವಾಗುತ್ತಿತ್ತು. ನಾಗರಿಕತೆಯಿಂದ ದೂರ ಇದ್ದ ನಮ್ಮ ಹಳ್ಳಿಯ ಮುಂದಿನ ರಸ್ತೆಯ ಮೇಲೆ ಆಗೊಮ್ಮೆ ಈಗೊಮ್ಮೆ ಹರಿದಾಡುತ್ತಿದ್ದ ಬಸ್ಸು ಬರುವ ಶಬ್ದ ಕೇಳಿಸಿದ ಕೂಡಲೇ ನಾವು ಆಟ ಬಿಟ್ಟು ರಸ್ತೆಯ ಬದಿಯ ಕೈಮರದ ಬಳಿಗೆ ಓಡುತ್ತಿದ್ದೆವು. ಅಲ್ಲಿ ಮಣ್ಣಿನಿಂದ ಧಮ್ಮಸ್ಸು ಮಾಡಿದ ರಸ್ತೆಯ ಮೇಲೆ ಧೂಳೆಪ್ಪಿಸುತ್ತಾ ಭರ್ರೆಂದು ಬರುತ್ತಿದ್ದ ಬಸ್ಸು ನಮ್ಮ ಊರಿನ ಮುಂದೆ ಅರ್ಧ ನಿಮಿಷ ನಿಂತು ಇಳಿಯುವವರನ್ನು ಇಳಿಸಿ ಹತ್ತುವವರನ್ನು ಹತ್ತಿಸಿಕೊಂಡು ನಿರ್ವಾಹಕನ ರೈಟ್ ಶಬ್ದ ಕೇಳಿದೊಡನೆಯೇ ಚಿಗರೆಯಂತೆ ಚಂಗನೆ ನೆಗೆದು ಜಾರಿ ಹೋಗಿ ಧೂಳಿನಲ್ಲಿ ಮರೆಯಾಗುತ್ತಿತ್ತು. ಅದರ ಪಾಮ್ ಪಾಮ್ ಶಬ್ದಕ್ಕೆ ನಾವು ಮೈಮರೆಯುತ್ತಿದ್ದೆವು. ಅದೃಶ್ಯ ಲೋಕದ ಅನೂಹ್ಯ ರೂಪದ ಅನಂತ ಕಾಲದ ಯಾತ್ರಿಕರನ್ನು ಹೊತ್ತ ಈ ವಾಹನ ಬಂದದ್ದು ಎಲ್ಲಿಂದ, ಹೋಗುವುದಾದರೂ ಎಲ್ಲಿಗೆ ಎಂದೇ ನಮಗೆಲ್ಲ ಆಗ ಬೆರಗಾಗುತ್ತಿತ್ತು. ಈಗಲೋ ನನಗೆ ಉಮ್ಮರ್ ಖಯ್ಯಾಮನ ಸಾಲುಗಳ ನೆನಪಾಗುತ್ತದೆ. ಅವನು ಹೇಳುವುದನ್ನೇ ಕೇಳಿ, ಇಂಥ ಪ್ರಶ್ನೆಯೆಲ್ಲ ಅಪ್ರಸ್ತುತ, ದುರುಳತೆಯ ನೆನಪು. ಇದನ್ನೆಲ್ಲ ದೂರ ತಳ್ಳಲು ಕುಡಿಯಬೇಕು ಜೀವನದ ಮಧುವನ್ನು. ಕ್ಷಮಿಸಿ ಗೆಳೆಯರೆ, ಮತ್ತೆ ಜಾರಿತು ಮನಸ್ಸು. ಮುದಿ ಉಮ್ಮರನ ಸಹವಾಸ, ಅದರ ದೋಷ. ಆಗಿನ ಕಾಲದಲ್ಲಿ ನಮ್ಮೂರಿನ ಬಸ್ಸಿನ ಸ್ವರೂಪ ಈಗಿನದಂತೆ ಇರಲಿಲ್ಲ. ಅದಕ್ಕೆ ಉದ್ದನೆಯ ಮೂತಿ, ಆ ಮೂತಿಯ ತುದಿಗೆ ತೊಂಗಿ ಬಿದ್ದ ತೊನೆದಾಡುವ ಒಂದು ಕಬ್ಬಿಣದ ಸರಳಿನ ಹಿಡಿ ಹ್ಯಾಂಡಲ್. ಬಸ್ಸಿನ ಎರಡೂ ಬದಿಗಳು ಹಿಂಬದಿಯೂ ತೆರೆದಿರುತ್ತಿದ್ದವು. ಬಸ್ಸಿನ ಮೇಲೆ ಅಡ್ಡಲಾಗಿ ಶಾಲಾ ತರಗತಿಯ ಕೊಠಡಿಯಲ್ಲಿ ಹಾಕಿರುವಂತೆ ಬೆಂಚುಗಳ ಸಾಲು, ಒರಗಿಕೊಳ್ಳಲು ಒಂದೊಂದು ಅಡ್ಡಪಟ್ಟಿ. ಬಸ್ಸಿನ ಎಡಬಲ ಹಿಂಬದಿಗಳಲ್ಲಿ ಬಿಸಿಲು, ಗಾಳಿ, ಮಳೆಗಳನ್ನು ತಡೆಯಲು ಪರದೆಗಳು. ಬಸ್ಸು ಚಲಿಸುವಾಗ ಅವು ಪಟ ಪಟನೆ ಬಡಿಯುತ್ತಲೇ ಇರುತ್ತಿದ್ದವು. ಬಿಸಿಲು, ಗಾಳಿ, ಮಳೆ ತಡೆಯುವ ಗುರುತರ ಹೊಣೆಯನ್ನು ನಾವು ನಿರ್ವಹಿಸಲಾರೆವು ಎಂದು ಅವು ಚಡಪಡಿಸುತ್ತಿದ್ದವು. ಬೆಂಚಿನ ತುದಿಯಲ್ಲಿ ಕುಳಿತವರು ಪರದೆಯನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡೇ ಇರಬೇಕಾಗುತ್ತಿತ್ತು. ಮುಂದಿನ ಸಾಲಿನ ಬೆಂಚಿನ ಬಲ ತುದಿಗೆ ಚಾಲಕನ ಸೀಟು. ಅವನ ಎಡಪಕ್ಕಕ್ಕೆ ಉಳಿದ ಸೀಟುಗಳಿಂದ ಪ್ರತ್ಯೇಕಿಸುವ ಒಂದು ಕಬ್ಬಿಣದ ಅಡ್ಡ ಸರಳು. ಡ್ರೈವರನ ಎಡಗಡೆಗೆ 3 ಪ್ರಯಾಣಿಕರಿಗೆ ಕೂರಲು ಸ್ಥಳ. ಅವು ಮೀಸಲು ಸೀಟುಗಳು. ರಿಸರ್ವ್ ಎಂಬ ಫಲಕ ಅವುಗಳ ಬೆನ್ನ ಮೇಲೆ. ಸ್ಥಳೀಯ ಅಧಿಕಾರಿಗಳಿಗೆ ಅವು ಮುಡಿಪು. ತಾಲೂಕಿನ ಧಣಿ, ಅವನ ಅಧೀನ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ, ಹೀಗೆ ಆದ್ಯತಾನುಗುಣವಾಗಿ ಆ ಸ್ಥಾನಗಳು ಅವರಿಗೆ ಮೀಸಲು. ಅವರು ಯಾರೂ ಬಸ್ ಸೇರದಿದ್ದಾಗ ಉಳಿದವರು ಅಲ್ಲಿ ಕೂರಲು ಅವಕಾಶ. ಅಧಿಕಾರಿ ಬಂದಾಗ ಅಲ್ಲಿ ಕುಳಿತವರು ಆ ಸ್ಥಳ ಬಿಟ್ಟುಕೊಡುವುದು ಅನಿವಾರ್ಯ. ಅಲ್ಲಿ ಕುಳಿತ ಅಧಿಕಾರಿಗಿಂತ ಮೇಲಿನವರು ಬಂದಾಗ ಅವನು ಮೇಲಧಿಕಾರಿಗೆ ಅದನ್ನು ತೆರವು ಮಾಡಬೇಕು. ಬಸ್ಸು ಬಂದೊಡನೆಯೇ ಊರಿನ ಹಿರಿಯ ಅಧಿಕಾರಿಯ ಮನೆಯ ಮುಂದೆ ಅದನ್ನು ನಿಲ್ಲಿಸಿ ಹಾರನ್ ಹೊಡೆಯಬೇಕು. ಏರುವವರಿಲ್ಲದಿದ್ದರೆ ಮುಂದೆ ಸಾಗಬೇಕು. ಇದ್ದರೆ ಅವರು ಬರುವವರೆಗೂ ಕಾಯಬೇಕು. ಇದು ಆಗಿನ ಅಲಿಖಿತ ನಿಯಮ. ಬಸ್ಸನ್ನು ಸ್ಟಾರ್ಟ್ ಮಾಡುವುದು ಎಂದರೆ ಅದನ್ನು ಚಾಲುಗೊಳಿಸುವುದು ಒಂದು ಪ್ರಯಾಸ.
ಈಗಿನ ಬಸ್ಸಿನ ಚಾಲಕನದು ಎತ್ತರದ ಸೀಟು. ಅವನ ಎಡಬದಿಗಳಲ್ಲಿ ಯಾರಿಗೂ ಎಡೆ ಇರದು. ಚಾಲಕ ತನ್ನ ಸಿಂಹಾಸನದ ಮೇಲೆ ಕೂತು ಕೀಲಿ ಕೈ ಹಾಕಿ ತಿರುಗಿಸಿ ಕಾಲಿನಿಂದ ಪಟ್ಟಿಯೊಂದನ್ನು ಮೆಟ್ಟಿ ಇನ್ನೂ ಒಂದೆರಡು ಕರ್ಮಕಾಂಡಗಳನ್ನು ಪೂರೈಸಿದ ಕೂಡಲೇ ತಟ್ಟನೆ ಬಸ್ಸು ದಡ ಬಡ ಸದ್ದು ಮಾಡತೊಡಗುತ್ತದೆ, ಹೊರಡಲು ಸಜ್ಜಾಗುತ್ತದೆ. ಆಗ ಹೀಗಿರಲಿಲ್ಲ. ನಿರ್ವಾಹಕನಾದವನು ಅಥವಾ ಬಸ್ಸನ್ನೊರೆಸುವ ಪ್ರಾಣಿ ಬಸ್ಸಿನ ಮೂತಿಯ ಮುಂದೆ ತೂಗಾಡುವ ತಿರುಗಣೆಯ ಹಿಡಿಯನ್ನು ಹಿಡಿದು ಭರನೆ ಜೋರಾಗಿ ತಿರುಗಿಸುತ್ತಿರಬೇಕು. ಚಕಮಕಿಯಿಂದ ಬೆಂಕಿಯ ಕಿಡಿ ಹೊರಡಿಸುವ ಹಾಗೆ ಘರ್ಷಣೆಯಿಂದ ಕಿಡಿ ಉದ್ಭವಿಸಿ ಎಣ್ಣೆಗೆ ತಾಕಿ ಯಂತ್ರ ಆರಂಭವಾಗುತ್ತದೆ. ಅದರ ಜೋರಿಗೆ ಇಡೀ ಬಸ್ಸಿನ ದೇಹವೇ ಧನುರ್ವ್ಯಾಧಿ ಪೀಡಿತನಂತೆ ಅಥವಾ ಚಳಿ ಜ್ವರ ಬಂದವನಂತೆ ಗದ ಗದ ನಡುಗುತ್ತದೆ. ನಿರ್ವಾಹಕ ಅಥವಾ ಬಸ್ ಒರೆಸುವ ಪ್ರಾಣಿ ರೈಟ್ ಎಂದು ಕೂಗುತ್ತಾ ಬೇಗ ಓಡಿ ಬಂದು ಬಸ್ಸು ಹತ್ತಿಕೊಳ್ಳಬೇಕು. ಅದು ಕೂಡಲೇ ಹೊರಡದಿದ್ದರೆ ಮತ್ತೆ ಅತ್ಯಂತ ಪ್ರಯಾಸದಿಂದ ತಿರುಗಣಿಯನ್ನು ಜೋರಾಗಿ ತಿರುಗಿಸುತ್ತಿರಬೇಕು. ತಿಂದ ಅನ್ನವೆಲ್ಲ ಒಂದೇ ಸಾರಿಗೆ ಕರಗಿ ಹೋಗುವಷ್ಟು ಪ್ರಯಾಸದ ಕೆಲಸ ಇದು. ಈಗ ಇಂಥ ತಾಪತ್ರಯ ಇಲ್ಲವೆನ್ನಿ. ಆದರೂ ಒಮ್ಮೊಮ್ಮೆ ನಮ್ಮ ಆಧುನಿಕ ಶೋಖಿಲಾಲ ಸೈಂಧವ ಬಸ್ಸುಗಳು ಮೊಂಡು ಕುದುರೆಯಂತೆ ಮುನ್ನಡೆಯದೆ ಮುಷ್ಕರ ಹೂಡಬಹುದು. ಡ್ರೈವರು ಕೀಲಿ ಕೈ ತಿರುಗಿಸಿ ಗುಂಡಿ ಒತ್ತಿ ಕಾಲಿಂದ ಕಾಳಿಂಗನನ್ನು ಮೆಟ್ಟುವಂತೆ ಮೆಟ್ಟಿದರೂ ಬಸ್ಸು ಜಪ್ಪಯ್ಯ ಎಂದರೂ ಜಗ್ಗುವುದಿಲ್ಲ, ಮುಂದೆ ಒಂದಿಂಚು ಸಾಗುವುದಿಲ್ಲ. ಆಗ ನಿರ್ವಾಹಕನೊಂದಿಗೆ ಬಸ್ಸಿನ ಹಿಂಬದಿಯ ಪ್ರಯಾಣಿಕರು ಕೆಳಕ್ಕಿಳಿದು ಹಿಂದಿನಿಂದ ಹಾಗೂ ಎರಡೂ ಬದಿಗಳಿಂದ ಆ ಸೈಂಧವ ರಥವನ್ನು ಮುಂದಕ್ಕೆ ದಬ್ಬಬೇಕು. ಹಲವು ಯುಗಗಳ ಪ್ರಯಾಸದ ಅನಂತರ ಬಸ್ಸು ಸ್ವಲ್ಪ ಮುಲುಗಾಡಿದರೂ ಸಾಕು, ಚಾಲಕ ಆ ರಸಕ್ಷಣದಲ್ಲೇ ಬಸ್ಸನ್ನು ನಡೆಸತೊಡಗುತ್ತಾನೆ. ಬಸ್ಸನ್ನು ದಬ್ಬುತ್ತಿದ್ದ ಎಲ್ಲರೂ ಬೇಗ ಬೇಗ ಅದರೊಳಗೆ ತುಂಬಿಕೊಳ್ಳಬೇಕು. ಗಾಳಿ ಬಂದಾಗ ತೂರಿಕೋ ಎಂಬ ಗಾದೆ ಕೇಳಿಲ್ಲವೇ? ಬಸ್ಸು ಚಾಲುಗೊಂಡಾಗ ಏರಿಕೋ ಎಂಬುದು ಈಗಿನ ಜಾಣ್ನುಡಿ. ನಮ್ಮ ಸಮಾಜದಲ್ಲಿರುವ ನಾನಾ ಜಾತಿಗಳ ಹಾಗೆ ವರ್ಗಗಳಂತೆ ಬಸ್ಸುಗಳಲ್ಲೂ ಚತುರ್ವರ್ಣಗಳುಂಟು. ಹಲವು ಜಾತಿ ಉಪಜಾತಿಗಳುಂಟು. ಜಾತಿಗಳ ಸುಳಿಯೊಳಕ್ಕೆ ಸಿಲುಕಿದರೆ ಹೊರಬರುವುದುಂಟೇ? ಸ್ಥೂಲವಾಗಿ ಕೆಲವು ವಿಂಗಡೆಗಳನ್ನಷ್ಟೇ ಇಲ್ಲಿ ಹೇಳುವುದು ಸಾಧ್ಯ. ನಗರದ ಮಿಸುಕಲಾಡಿ ಬಸ್ಸುಗಳದು ಒಂದು ಬಗೆ. ಆದರೆ ನಾನು ಹಿಂದೆ ಹೇಳಿದ ಹಾಗೆ ಪದೇ ಪದೇ ದಬ್ಬಿಸಿಕೊಂಡೇ ಇವಕ್ಕೆ ಅಭ್ಯಾಸ. ಪುಸಲಾಯಿಸುತ್ತಿರದಿದ್ದರೆ ಮೊಂಡು ಹಿಡಿಯುವ ಚಾಳಿ. ಎಷ್ಟಾದರೂ ನಗರ ಬಸ್ಸುಗಳದು ಹಿಂದಿನ ಕುದುರೆ ಗಾಡಿಗಳ ಅನಂತರದ ಪೀಳಿಗೆಯಲ್ಲವೇ? ಗೊತ್ತಾದ ಸ್ಥಳಕ್ಕೆ ಸೇರಲು ನಿಗದಿಯಾದ ಸಮಯಕ್ಕಿಂತ ಒಂದೆರಡು ಗಂಟೆ ತಡವಾಗಿದ್ದರೂ ಸಹಿಸಿಕೊಳ್ಳಬೇಕು. ತಲುಪದೆಯೇ ಇರುವುದಕ್ಕಿಂತ ತಡವಾಗಿಯಾದರೂ ತಲುಪುವುದು ಮೇಲಲ್ಲವೇ? ಇವುಗಳಲ್ಲಿ ಮಹಡಿ ಬಸ್ಸುಗಳೂ ಉಂಟು. ಹಿಂದೆ ಎರಡು ಬಸ್ ದೇಹಗಳನ್ನು ರೈಲು ಡಬ್ಬಿಗಳ ಹಾಗೆ ಒಂದರ ಹಿಂದೆ ಒಂದನ್ನು ಜಂಟಿ ಹಾಕಿ ಮುಂದಿನ ಬಸ್ಸಿಗೆ ಎಂಜಿನ್ ಹೊಂದಿಸಿ ಅದು ಎರಡು ಬೃಹತ್ ದೇಹಗಳನ್ನು ಮುಕ್ಕಿರಿಯುತ್ತಾ ಎಳೆದುಕೊಂಡು ಹೋಗುವ ದೃಶ್ಯ ಕರುಣಾಜನಕವಾಗಿತ್ತು. ಅದರಲ್ಲಿ ಕುಳಿತವರ ಪಾಡು ಹೇಳುವುದೇ ಬೇಡ. ಈಗ ಅವು ಬಂದಂತೆಯೇ ಮಾಯವಾಗಿ ಹೋಗಿವೆ. ಮಹಡಿ ಬಸ್ಸುಗಳು ಚಲಿಸುವ ಸೌಧಗಳಂತೆ ಕಂಗೊಳಿಸುವಂತವು. ಮಕ್ಕಳಿಗಂತೂ ಇವನ್ನು ಕಂಡರೆ ಬಹಳ ಮೋಜು. ಬಸ್ಸಿನ ಮೇಲನ ಅಂತಸ್ತಿನಲ್ಲಿ ಕಿಟಕಿಯ ಬದಿಯಲ್ಲಿ ಕುಳಿತು
ಪಕ್ಕದಲ್ಲಿ, ಕೆಳಗಡೆ, ರಸ್ತೆಯ ಮೇಲೆ ಹುಳುಗಳ ಹಾಗೆ ನಡೆದಾಡುವ ಪಾದಚಾರಿಗಳನ್ನು ನೋಡಿದಾಗ ಯಾವುದೋ ಮಾಯಾಲೋಕದಿಂದ ಭೂಲೋಕವನ್ನು ವೀಕ್ಷಿಸಿದ ಹಾಗೆ ಅನಿಸುತ್ತದೆ. ಆದರೆ ಮಹಡಿಗೆ ಹತ್ತುವುದು, ಅಲ್ಲಿಂದ ಇಳಿಯುವುದು ಬಲು ಪ್ರಯಾಸ ಅಲ್ಲದೆ ನಿಧಾನ. ನೀವು ಬೇಗ ಗುರಿ ಮುಟ್ಟುವ ಚಪಲವುಳ್ಳವರಾದರೆ ಕುಬೇರನ ವಿಮಾನದ ಹೆಸರು ಹೊತ್ತ ಪುಷ್ಪಕವನ್ನು ಏರಬೇಕು. ಆದರೆ ಇದಕ್ಕೆ ಹೆಚ್ಚು ರೊಕ್ಕ ತೆರಬೇಕು. ಸಾಮಾನ್ಯವಾಗಿ ಇಳಿಯಬಹುದಾದ ತಾಣದ ಹಿಂದಿನದೋ ಮುಂದಣ ತಾಣದಲ್ಲಿ ಇಳಿದು ಹೆಚ್ಚು ದೂರ ನಡೆಯಲು ಸಿದ್ಧವಿರಬೇಕು. ಕಡಿಮೆ ಒತ್ತಡ, ಹೆಚ್ಚು ವೇಗ, ಇವೆರಡೂ ಉದ್ದೇಶಗಳು ಈಗ ದೂರ. ಪುಷ್ಪಕವೆಂಬ ಹೆಸರಿಗೆ ತಕ್ಕಂತೆ ಬಂದವರನ್ನೆಲ್ಲ ತುಂಬಿಕೊಂಡು ಚಲಿಸುವ ಚಾಳಿ. ತ್ರೇತಾಯುಗದ ನೆನಪು. ಆ ವಿಮಾನ ಅಗತ್ಯಕ್ಕೆ ತಕ್ಕಂತೆ ಹಿಗ್ಗುತ್ತಿತ್ತು. ಇದು ಹಾಗಲ್ಲ. ಪ್ರಯಾಣಿಕರೇ ತಮ್ಮ ದೇಹಗಳನ್ನು ಕುಗ್ಗಿಸಿಕೊಳ್ಳಬೇಕು. ಎಷ್ಟು ಜನರನ್ನಾದರೂ ತುಂಬಿಕೊಳ್ಳುವ ಹಿರಿಯಕ್ಕನ ಹಾಗೆಯೇ ಈ ಕಲಿಯುಗದ ಪುಷ್ಪಕ. ಅನೇಕ ವಿಧ, ಕೇಳಿ ವಿಳಸನ ಹೇತುಕ. ಊರೂರು ತಿರುಗುವ ಬಸ್ಸುಗಳನ್ನಂತೂ ವಿವರಿಸಬೇಕಿಲ್ಲ. ಹೊಟ್ಟೆಯೊಳಗಡೆಯೇ ಅಲ್ಲದೆ ಏಣಿಯ ಮೇಲೂ ತಲೆಯ ಮೇಲೂ ಜನವೋ ಜನ. ಈಚೀಚೆಗೆ ಪ್ರಪಂಚದಲ್ಲಿ ಅಡ್ವೆಂಚರ್ ಸ್ಪೋರ್ಟ್ಸ್, ಸಾಹಸ ಕ್ರೀಡೆ ಎಂಬ ಪ್ರಕಾರವೊಂದು ಬೆಳೆದಿದೆ. ಸಾಹಸ ಪ್ರವಾಸದಲ್ಲೂ ಜನಕ್ಕೆ ಮೋಜು. ಹಳ್ಳಿ ಬಸ್ಸುಗಳಲ್ಲಿ ಪ್ರಯಾಣಿಸುವುದರ ಸುಖವೇ ಸುಖ. ಅನೇಕ ವೇಳೆ ಇದು ಮಾರಕ. ಮೃತ್ಯುವಿನ ಭುಜಕ್ಕೆ ಭುಜ ಉಜ್ಜಿ ಬಚಾವಾಗುವ ಹೆಬ್ಬಯಕೆ ಹಲವರಿಗೆ. ಬಚಾವಾಗದಿದ್ದರೆ ಶಾಶ್ವತ ಶಾಂತಿ. ಕಾಲ್ ನೋ ಮ್ಯಾನ್ ಹ್ಯಾಪಿ ಟಿಲ್ ಹೀ ಈಸ್ ಡೆಡ್. ಸತ್ತಾಗಲೇ ನಿಜವಾದ ಸುಖ ಎನ್ನೋಣವೇ. ಎಲ್ಲ ಸಂಕಟಗಳಿಗೂ ಆಗ ಶಾಶ್ವತ ತೆರೆ. ಆದರೆ ಈಸಬೇಕು, ಇದ್ದು ಜಯಿಸಬೇಕು ಅಲ್ಲವೇ? ಊರು ಬಸ್ಸುಗಳಲ್ಲೂ ಎರಡು ಬಗೆ. ಸರ್ಕಾರಿ ಬಸ್ಸುಗಳೆಲ್ಲ ಒಂದೇ ರೀತಿ. ಅಂಥ ಬಸ್ಸೇನಾದರೂ ಎಲ್ಲಾದರೂ ನಿಂತು ಬಿಟ್ಟಿತೋ ದೇವರೇ ಗತಿ. ಚಾಲಕನಾಗಲಿ ನಿರ್ವಾಹಕನಾಗಲಿ ಏನೂ ಮಾಡುವಂತಿಲ್ಲ. ಬ್ರಹ್ಮಲೋಕಕ್ಕೆ ಸಂದೇಶ ಕಳಿಸಿ ಸೃಷ್ಟಿಕರ್ತನ ಕಡೆಯವರೇ ಖುದ್ದಾಗಿ ಇಲ್ಲಿಗೆ ಬಂದು ನೋಡಬೇಕು. ಬ್ರಹ್ಮ ಸೃಷ್ಟಿಯ ಇನ್ನೊಂದು ಬಸ್ಸನ್ನೇ ಅಲ್ಲಿಂದ ಕಳಿಸಬೇಕು. ಅಲ್ಲಿಂದ ಬಂದ ದೇವತೆಯೇ ಕೆಟ್ಟ ಬಸ್ಸಿಗೆ ಮೋಕ್ಷ ಕಾಣಿಸಬೇಕು. ಚಾಲಕನು ನಿರ್ವಾಹಕನು ತಾರಮ್ಮಯ್ಯ ಮಾಡಿ ನಿಂತು ಬಿಡುತ್ತಾರೆ. ಅಗ್ನಿ ಕಾರ್ಯದಲ್ಲಿ ನಿರತರಾದ ಅವರನ್ನು ಆಗಿನ ಭಾವ ಸಮಾಧಿಯಿಂದ ಎಬ್ಬಿಸುವಂತಿಲ್ಲ. ಉರಿಯುವ ಬಿಸಿಲು, ಸುರಿಯುವ ಮಳೆ, ಬೀಸುವ ಸುಳಿ ಗಾಳಿ, ಈ ಸ್ಥಿತಪ್ರಜ್ಞರನ್ನು ಯಾವುದೂ ಏನೂ ಮಾಡಲಾರದು. ಆ ಸಮಯದಲ್ಲಿ ಅದೃಷ್ಟವಶಾತ್ ನೀವು ಹೋಗಬೇಕಾದ ದಿಕ್ಕಿಗೆ ಹೋಗುವ ಬೇರೆ ಯಾವುದಾದರೂ ಬಸ್ಸು ಬಂದರೆ ಅದನ್ನು ನಿಲ್ಲಿಸಿ ಅದರ ಚಾಲಕ ನಿರ್ವಾಹಕ ಮಹನೀಯರನ್ನು ಬೇಡಿಕೊಂಡು ಹೇಗೋ ನಿಮ್ಮ ದೇಹವನ್ನು ಅದರೊಳಗೆ ತುರುಕಿಕೊಂಡು ಸಾಗಬೇಕು. ಇಲ್ಲವೇ ಅಲ್ಲೇ ನಿಲ್ಲಬಹುದು. ಖಾಸಗಿ ಬಸ್ಸುಗಳೆಲ್ಲ ಒಂದೇ ಬಗೆಯಲ್ಲ. ವೆರೈಟಿ ಇಸ್ ದಿ ಸ್ಪೈಸ್ ಆಫ್ ಲೈಫ್. ವಿವಿಧತೆಯ ಬದುಕಿನಲ್ಲೇ ಸ್ವಾರಸ್ಯ. ವಿವಿಧತೆಯೇ ಬದುಕಿನ ಮಸಾಲೆ. ಸಮವಸ್ತ್ರ ಸದೃಶ ಏಕತಾನತೆಗೆ ಖಾಸಗಿಯಲ್ಲಿ ತಾವಿಲ್ಲ. ಕೆಲವು ಖಾಸಗಿ ಒಡೆತನದ ಬಸ್ಸುಗಳ ಅಂದ ಚೆಂದವನ್ನು ನೋಡಿದಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತದೆ. ಸಾಲ ಸೋಲ ಮಾಡಿಯೋ ಹೆಂಡತಿಯ ಒಡವೆ ಮಾರಿಯೋ ಒತ್ತೆ ಇಟ್ಟೋ ಅಂತೂ ಹೇಗೋ ಒಂದು ಬಸ್ಸು ಕೊಂಡು ಅದನ್ನೊಂದು ಮಾರ್ಗದಲ್ಲಿ ಓಡಿಸಲು ರಹದಾರಿ ಪಡೆದು ತಾವೇ ಚಾಲಕರಾಗಿ ಅದನ್ನು ನಡೆಸುವ ಮಾಲೀಕರು ನಮ್ಮಲ್ಲುಂಟು. ತಮ್ಮ ಮನೆಯ ಹೆಣ್ಣು ಮಗಳಂತೆ ಬಲು ಪ್ರೀತಿಯಿಂದ ಬೇರೆಯವರ ಕೈಗೆ ಸಿಲುಕಿಸದೆ
ತಾವೇ ನಿತ್ಯವೂ ಲೈನ್ ಮೇಲೆ ಅವರು ಅದನ್ನು ಓಡಿಸುತ್ತಾರೆ. ಚಾಲಕನ ಸಂಬಳ ಉಳಿತಾಯ, ಜೊತೆಗೆ ಕಂಡಕ್ಟರ ಬೆರಳು ಸಂದಿನಿಂದ ಹಣ ಸೋರಿ ಹೋಗುವುದಕ್ಕೆ ತಡೆ. 1 ರೂಪಾಯಿ ಉಳಿಸುವುದೆಂದರೆ 2 ರೂಪಾಯಿ ಗಳಿಸಿದ ಹಾಗೆ. ಮಾಲೀಕ ಚಾಲಿತ ಬಸ್ಸುಗಳು ಆಧುನಿಕ ಕಾಮಧೇನುಗಳೆನ್ನಬಹುದು. ಹಲವು ಬಸ್ಸುಗಳನ್ನಿಟ್ಟು ಓಡಿಸಿ ನಷ್ಟ ಅನುಭವಿಸಿ ದಿವಾಳಿ ತೆಗೆದವರುಂಟು. ಆದರೆ ಒಂದೇ ಬಸ್ ಇಟ್ಟು ತಾವೇ ಓಡಿಸಿ ಶ್ರೀಮಂತರಾದ ಜಾಣ ಮಂದಿ ಹಲವರುಂಟು. ಆ ಬಸ್ಸೇ ಅವರಿಗೆ ಗಜಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ. ಅದರ ಮೈಯ ಸಿಂಗಾರ, ಕೊರಳಿನ ದೇವರ ಪಟಗಳ ಹಾರ, ಹೊತ್ತಿ ಆರುತ್ತಿರುವ ವಿದ್ಯುತ್ ದೀಪಮಾಲೆ, ಮಿರುಗುವ ಸರಳುಗಳು, ತಿದಿಯ ಮಡಕೆಗಳಂತೆ ಬಿಚ್ಚಿಕೊಳ್ಳುವ ಮಡಿಚಿಕೊಳ್ಳುವ ಕಿಟಿಕಿಯ ತೆರೆಗಳು, ಅಂದದ ಬಾಗಿಲು, ಮೆತ್ತನೆಯ ಆಸನ, ಕಣ್ಮನಗಳನ್ನು ತಣಿಸುವ ಅದರಲ್ಲಿಯ ಪ್ರಯಾಣದ ಸುಖವನ್ನು ಅನುಭವಿಸಿಯೇ ತಿಳಿಯಬೇಕು. ಸರ್ಕಾರಿ ಬಸ್ಸುಗಳಲ್ಲೂ ಭೋಗೋಪಕರಣಯುಕ್ತ ವಾಯುಪುತ್ರ ವಾಹನಗಳುಂಟು. ಆದರೆ ಸರ್ಕಾರಿಗೆ ಯಾರು ಹೊಣೆ? ಬಂದ ಒಂದೇ ತಿಂಗಳಲ್ಲಿ ಜೀರ್ಣ ಶೀರ್ಣ ಮೆತ್ತೆಗಳಿಗೆ ಶಸ್ತ್ರಪ್ರಯೋಗ, ಅವಶ್ಯಕತೆಗೆ ತಕ್ಕಂತೆ ಹೊಂದಿಕೊಳ್ಳುವ ಸೌಲಭ್ಯ ನೀಡುವ ಕೀಲಿಗಳು ಕಟ, ಒರಗಿದರೆ ಬೀಳುವ ಭಯ. ಬಸ್ಸು ಶರೀರವಿದೇನು ಸುಖ ಎಂದು ರಾತ್ರಿಯಲ್ಲಿ ಪದ ಹೇಳುವ ಪರಿಸ್ಥಿತಿ. ಇದೆಲ್ಲ ಹೇಗೇ ಇರಲಿ, ಆಧುನಿಕ ನಾಗರಿಕತೆಯ ಅವಿಭಾಜ್ಯ ಅಂಗಗಳೆಂದರೆ ಬಸ್ಸುಗಳು. ಬಸ್ ಇಲ್ಲದೆ ನಮ್ಮ ಯಾವೊಂದು ಕಲಾಪವೂ ಪೂರ್ಣಗೊಳ್ಳಲಾರದು. ಹಿಂದಿನ ಕಾಲದಲ್ಲಿ ಬಸ್ಸುಗಳು ಅಷ್ಟೊಂದು ಪ್ರಾಚುರ್ಯದಲ್ಲಿ ಇರದಿದ್ದಾಗ ಅಂದವಾಗಿ ಸಿಂಗರಿಸಿದ ಎತ್ತಿನ ಬಂಡಿಗಳದೇ ಒಂದು ಶೋಕಿ. ಪೆಟ್ಟಿಗೆ ಬಂಡಿಗಳು ಶ್ರೀಮಂತಿಕೆಯ ಅಂತಸ್ತಿನ ಸಂಕೇತ. ಅನಂತರ ಟಾಂಗಾಗಳು ಪಟ್ಟಣಗಳನ್ನು ಪ್ರವೇಶಿಸಿದವು. ಕೋಚ್ ಗಾಡಿಗಳ ಅಟ್ಟಹಾಸವೂ ಆಗಾಗ. ನಗರಗಳಲ್ಲಿ ಆಗ ತುಂಬ ಜನಪ್ರಿಯವಾಗಿದ್ದ ಕ್ರೀಡೆಯೆಂದರೆ ಕುಸ್ತಿ. ಜಂಗಿ ಕುಸ್ತಿಗಳಲ್ಲಿ ಗೆದ್ದ ಪೈಲ್ವಾನರನ್ನು ಕುದುರೆ ಗಾಡಿಯ ಅಥವಾ ಟಾಂಗಾದ ತಲೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡುವುದು ಆಗ ಮಾಮೂಲು. ಕೊರಳಲ್ಲಿ ದಪ್ಪನೆಯ ಚೆಂಡು ಹೂಹಾರ ಧರಿಸಿ ಹಣೆಗೆ ತಿಲಕ ಇಟ್ಟುಕೊಂಡು ವೀರಾವೇಶವನ್ನು ಪ್ರಕಟಿಸುತ್ತಾ ಟಾಂಗಾದ ಅಥವಾ ಜಟಕಾದ ಮೇಲೆ ಆಚೀಚೆ ಕಾಲು ಇಳಿಬಿಟ್ಟು ಆಗಾಗ ತೊಡೆ ತೋಳು ತಟ್ಟುತ್ತಾ ಮೀಸೆ ತಿರುವುತ್ತಾ ಅಭಿಮಾನಿಗಳ ಜೈಕಾರದ ನಡುವೆ ಸಾಗುತ್ತಿದ್ದ ಪೈಲ್ವಾನನನ್ನು ನೋಡಲು ಆಚೀಚೆ ನಿಂತ ಹೆಂಗಳೆಯರ ಸಾಲು. ಎಷ್ಟೋ ಮಂದಿ ಅವನಿಗೆ ದೃಷ್ಟಿಯಾಗದಿರಲೆಂದು ತಮ್ಮ ಕೈ ಬೆರಳುಗಳನ್ನು ಕೆನ್ನೆಯ ಮೇಲೆ ಮಡಿಚಿ ಲಟಿಕೆ ಮುರಿದು ದೃಷ್ಟಿ ತೆಗೆಯುತ್ತಿದ್ದರು. ಆ ಕ್ಷಣದಲ್ಲಿ ಅವನೇ ಊರಿನ ಎಲ್ಲರ ಅಭಿಮಾನದ ಕಣ್ಮಣಿ, ಪ್ರೀತಿಯ ಗಣಿ. ಈಗ ನಗರಗಳಲ್ಲಿ ಕುದುರೆ ಗಾಡಿಗಳೇ ಅಪರೂಪವಾಗುತ್ತಿವೆ. ಅವುಗಳ ಸುತ್ತ ಹೆಣೆದುಕೊಂಡ ಎಷ್ಟೋ ಉಪಮೆ ರೂಪಕಗಳು ಅರ್ಥವೇ ಆಗದ ಕಾಲ ಬಂದೀತು. ಡಿವಿಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಬದುಕನ್ನು ಜಟಕ ಬಂಡಿಗೆ ಹೋಲಿಸಿದ್ದಾರೆ. ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬ, ಕುದುರೆ ನೀನ್, ಮಿಕ್ಕೆಲ್ಲ ಪಯಣಿಗರು, ಮದುವೆಗೋ ಮಸಣಗೋ ಹೋಗೆಂದ ಕಡೆ ಹೋಗು ಎಂದು ಬರೆದಿದ್ದಾರೆ. ಮದುವೆಯಿಂದ ಮಸಣದವರೆಗೆ ಎಲ್ಲರಿಗೂ ಈಗ ಬೇಕಾಗಿರುವುದು ಜಟಕ ಬಂಡಿಯಲ್ಲ. ಅದು ಏನೇನಕ್ಕೂ ಸಾಲದು, ಅದು ಇಲ್ಲವೂ ಇಲ್ಲ. ಈಗಿನ ಕಾಲದ ಮದುವೆಗಳಲ್ಲಿ ಬೇಕಾಗುವುದೆಂದರೆ ಬಸ್ಸು, ಅಂತ್ಯಯಾತ್ರೆಗೂ ಬಸ್ಸೇ ಬೇಕು. ಪುರಸಭೆಯ ಶವವಾಹನ ಒಂದು ವಿಶೇಷ ಬಸ್ಸೇ ಅಲ್ಲವೇ? ಸ್ಮಶಾನದವರೆಗೆ ಬದುಕು ಸಾವುಗಳೆರಡೂ ಜೊತೆಗೆ ಪ್ರಯಾಣ.
ಮದುವೆ ಮಸಣಗಳೆಂಬ ಎರಡು ತುದಿಗಳ ನಡುವೆ ಜನಿಸಿ ಸಾಗುವ ಜೀವಕೋಟಿಯ ಎಲ್ಲ ವ್ಯವಹಾರಗಳಿಗೂ ಬಸ್ಸು ಬೇಕೇ ಬೇಕು. ಆದ್ದರಿಂದಲೇ ಇಂದು ಡಿವಿಜಿಯವರ ಪದ್ಯವನ್ನು ಹೀಗೆ ಬದಲಾಯಿಸಬೇಕಾದೀತು. ಬದುಕು ಮೋಟಾರ್ ಬಸ್ಸು, ವಿಧಿಯದರ ಚಾಲಕ. ನಾವೆಲ್ಲ ಪಯಣಿಗರು. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆ ಹೋಗು, ಟೈರ್ ಕುಸಿಯೇ ಪದವಿಹುದು ಎಂದು ಹೇಳಬೇಕಾದೀತು. ಜೀವವೊಂದರ ಬದುಕಿನ ಆರಂಭ ಮದುವೆಯಿಂದಲೇ. ಹೊಸ ಜೀವನದ ಆವಿರ್ಭಾವಕ್ಕೆ ಮದುವೆಯೇ ನಾಂದಿ. ಮದುವೆ ಎಂದರೆ ಏನು? ಮ್ಯಾರೇಜ್ ಈಸ್ ಎ ghastly public confession of a strictly private intention ಎನ್ನುತ್ತಾನೆ ಬರ್ನಾರ್ಡ್ ಶಾ. ಗಂಡು ಹೆಣ್ಣುಗಳ ತೀರ ಸ್ವಂತದ ಗುಟ್ಟಾದ ಉದ್ದೇಶವನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳುವುದೇ ಮದುವೆ. ಇದನ್ನು ಆದಷ್ಟು ಅದ್ಧೂರಿಯಿಂದ ಆಚರಿಸಬೇಕು. ಬಾಜಾ ಭಜಂತ್ರೆಯೊಂದಿಗೆ ಢಾಣ ಡಂಗುರ ಮಾಡಬೇಕು. ಗಂಡಿನ ಮನೆಯವರನ್ನು, ಅವರ ಬಂಧುವರ್ಗದವರನ್ನು ಮದುವೆಯ ಛತ್ರಕ್ಕೆ ವಿಶೇಷ ಬಸ್ಸಿನಲ್ಲಿ ಹೆಣ್ಣಿನ ಕಡೆಯವರು ಕರೆತರಬೇಕು. ಅತ್ಯಂತ ಆಧುನಿಕವಾದ ಬಸ್ಸಿನ ಮೂತಿಯ ಮೇಲೆ ಹಾಗೂ ಮೈಮೇಲೆಲ್ಲ ಹೂಹಾರಗಳ ಹೊದಿಕೆ. ಅವರಿಗೆಲ್ಲ ರಾಜೋಚಿತ ಮರ್ಯಾದೆ. ಬಸ್ಸು ಹೊರಡುವಾಗ ಅದಕ್ಕೆ ಪೂಜೆ, ಧೂಪ, ಮಂಗಳಾರತಿ, ಈಡುಗಾಯಿ. ಗಂಡಿನ ಕಡೆಯವರು ಬಸ್ಸಿನಿಂದ ಇಳಿಯುವಾಗ ಅವರ ಕಾಲಿಗೆ ಎಲ್ಲಿ ನೋವಾದೀತೋ ಎಂಬ ಕಳಕಳಿಯ ಅಭಿನಯ. ವಿನಯಾಂತ ಕನ್ಯಾಪಿತನಿಂದ ಸ್ವಾಗತ. ಲಂಕೆಯಲ್ಲಿ ರಾವಣನನ್ನು ಸಂಹರಿಸಿ ರಾಮಲಕ್ಷ್ಮಣ, ಸೀತೆ, ಸುಗ್ರೀವ ಮುಂತಾದವರು ಪುಷ್ಪಕ ವಿಮಾನದಿಂದ ಇಳಿದಾಗ ಅಯೋಧ್ಯೆಯ ಜನರು ಅವರನ್ನು ಇಷ್ಟೊಂದು ಗೌರವಾಭಿಮಾನಗಳಿಂದ ಕಂಡಿದ್ದರೋ ಇಲ್ಲವೋ. ಗೆದ್ದವನ ಮೆರವಣಿಗೆ ಮಾಡಲು ಈಗ ಅತ್ಯಂತ ಪ್ರಶಸ್ತವಾದ ವಾಹನವೆಂದರೆ ಬಸ್ಸೇ. ಅವನನ್ನು ಬಸ್ಸಿನ ಟಾಪಿನ ಮೇಲೆ ಕೂರಿಸುವುದೇ ಈಗಿನ ಸಂಪ್ರದಾಯ. ರಥವಿಲ್ಲದ ದೇವರ ಮೆರವಣಿಗೆಗೆ ಈಗ ಬಸ್ಸೇ ಗತಿ. ರಾಜಕಾರಣಿಗಳಿಗಂತೂ ಬಸ್ ಇಲ್ಲದೆ ಏನೂ ನಡೆಯುವಂತೆಯೇ ಇಲ್ಲ. ರಾಜಕೀಯ ನಾಯಕನೊಬ್ಬನ ಜನಪ್ರಿಯತೆಯ ಅಳತೆಗೋಲೆಂದರೆ ಬಸ್ಸೇ. ಅವನ ರಾಜಕೀಯ ಮೇಳಕ್ಕೆ ಸಮೀಪದ ಹಾಗೂ ದೂರ ದೂರದ ಊರುಗಳಿಂದ ಜನಸ್ತೋಮವೇ ಬಂದು ಜಮಾಯಿಸುತ್ತದೆ. ಉಚಿತ ಪ್ರವಾಸ, ಗಡದ್ ನಾಷ್ಟ, ಪುಷ್ಕಳವಾದ ಊಟ, ಯಥೋಚಿತ ಧನದಾನ. ಅವರೆಲ್ಲ ಮಾಡಬೇಕಾದ್ದು ಇಷ್ಟೇ. ನಭೋ ಮಂಡಲವೇ ಸೀಳುವಂತೆ ನಾಯಕನ ಜಯಕಾರ. ಸಿಂಹದ ಗರ್ಜನೆಯನ್ನು ಕೇಳಿದ ಸಾಧು ಪ್ರಾಣಿಗಳಂತೆ ನಾಯಕನ ವಿರೋಧಿಗಳೆಲ್ಲ ಗಡ ಗಡ ನಡುಕ. ಆಳುವ ಸರ್ಕಾರದ ಪಕ್ಷದ ಸಾಧನಾ ಸಮಾವೇಶಗಳಿಗೂ ಬಸ್ಸು ಅನಿವಾರ್ಯ. ಸರ್ಕಾರದ ಅಧಿಕಾರ ಬಲದಿಂದ ಸಾರ್ವಜನಿಕ ಸಾರಿಗೆ ಬಸ್ಸುಗಳ ಬಡಿವಾರ. ಸರ್ಕಾರ ಸಾರ್ವಜನಿಕರಿಗಾಗಿಯೇ ಇರುವುದಲ್ಲವೇ? ಸಾರ್ವಜನಿಕವೆಂದರೆ ಸರ್ಕಾರವೇ ಅಲ್ಲವೇ? ಗೆದ್ದು ಆಳುವ ಪಕ್ಷದ ಅದ್ಧೂರಿಯ ಮೇಳಗಳಿಗೆ ಮಾತ್ರವಲ್ಲದೆ ಗೆಲ್ಲ ಬಯಸುವ ತೀರ್ಥಯಾತ್ರಾ ಪ್ರಸಾದಕಾರರಾದ ರಾಜಕೀಯಾಕಾಂಕ್ಷಿಗಳಿಗೂ ಈಗೀಗ ಇದು ಅತ್ಯಗತ್ಯ. ಅಶ್ವಮೇಧದ ಕುದುರೆಯಂತೆ ಈಗ ಬಸ್ಸಿನ ಪಾತ್ರ. ಜನಾದೇಶ ಪಡೆಯ ಬಯಸುವ ರಾಜಕೀಯ ವೀರರು ಈಗ ಹಣೆಗೆ ತಿಲಕವಿಟ್ಟು ರಥರೂಪಕ್ಕೆ ಪರಿವರ್ತನೆಗೊಂಡ ಬಸ್ಸಿನಲ್ಲಿ ಕುಳಿತು ಅಥವಾ ನಿಂತು ಅದರ ಟಾಪಿನ ನಡುಭಾಗವನ್ನು ಕತ್ತರಿಸಿ ತೆಗೆದು ಮಾಡಿದ ತೆರಪಿನಿಂದ ಹೊರಕ್ಕೆ ಎದೆ ತಲೆ ಚಾಚಿ ಕೈಗಳನ್ನು ಮೇಲೆತ್ತಿ ಎಲ್ಲರಿಗೂ ನಮಸ್ಕರಿಸುತ್ತಾ ಊರೂರು ಸಾಗಬೇಕು. ಚೈತನ್ಯ ರಥಯಾತ್ರೆಯೇ ಚುನಾವಣಾ ಯಶಸ್ಸಿಗೆ ಮೂಲ. ಅಶ್ವಮೇಧದ ಕುದುರೆಯಂತೆ ಇದನ್ನು ತಡೆಯಬಲ್ಲ ಅದಟು ಯಾರಿಗಿದ್ದೀತು? ಕುಸ್ತಿ, ಚುನಾವಣೆ, ವಿಜಯ ಯಾತ್ರೆ ಮುಂತಾದ ರಾಷ್ಟ್ರೀಯ ಕ್ರೀಡೆಗಳು
ಹಾಗೂ ದುರಂತಗಳಲ್ಲಿ ಮಾತ್ರವಲ್ಲದೆ ಅಂತರರಾಷ್ಟ್ರೀಯವಾಗಿಯೂ ಈಗ ಬಸ್ಸು ಪ್ರಧಾನ ಪಾತ್ರ ವಹಿಸುತ್ತಿದೆ. ಬಸ್ ಡಿಪ್ಲೊಮಸಿ, ಬಸ್ ರಾಯಭಾರ ಎಂಬ ವಿಶಿಷ್ಟ ಸಾಮೋಪಾಯವೊಂದು ರೂಪುಗೊಳ್ಳುತ್ತಿದೆ. ಅತ್ಯಂತ ಪ್ರಾಚೀನ ಸಂಸ್ಕೃತಿಯುಳ್ಳ ಭಾರತವಲ್ಲದೆ ಬೇರೆ ಯಾವ ದೇಶ ತಾನೇ ಇಂಥ ಉಪಾಯವನ್ನು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿತೋ? ನಮ್ಮ ನೆರೆಯ ರಾಷ್ಟ್ರ ನಮ್ಮನ್ನು ದ್ವೇಷಿಸುತ್ತದೆಯೇ? ಇದರ ನಿವಾರಣೆ ಬಲು ಸುಲಭ. ಪ್ರಧಾನಿ ಮಹೋದಯರು ಇಲ್ಲಿಂದ ಅಲ್ಲಿಗೆ ಬಸ್ ಹೊರಡಿಸಿ ತಾವೇ ಅದರಲ್ಲಿ ಕೂತು ಎಲ್ಲ ವೈಭವದೊಂದಿಗೆ ಹಾಗೂ ವಿಡಿಯೋಪಕರಣ ಸಜ್ಜಿತರಾಗಿ ಅಲ್ಲಿಗೆ ಪ್ರಯಾಣ ಬೆಳೆಸಿದರಾಯಿತು. ಆ ದೇಶದ ಪ್ರಧಾನಿ ನಮ್ಮ ಪ್ರಧಾನಿಯನ್ನು ಗಡಿಯ ಬಳಿಯಲ್ಲೇ ಎದುರುಗೊಂಡು ರಾಸ್ತಾರೋಕೋ ಕಾರ್ಯಾಚರಣೆ ನಡೆಸಿ ಹಸ್ತಲಾಘವ ನೀಡಿ ಎಂದರೆ ಲಘುವಾಗಿ ಕೈಕೊಟ್ಟು ಅಪ್ಪಿಕೊಳ್ಳಲೇಬೇಕು. ಅಗೋ ನೋಡಿ, ಹೇ ಪ್ರೆಸ್ಕೋ, ಛೂ ಮಂತ್ರಕಾಳಿ, ವೈರಾಣು ನಿರ್ನಾಮ ಸ್ನೇಹಾಂಕುರ, ಈ ಹೊಸ ಬಗೆಯ ಅಪ್ಪಿಕೋ ಚಳುವಳಿಯೇ 21ನೆಯ ಶತಮಾನದ ಮಹತ್ವದ ಬೆಳವಣಿಗೆಯಾದೀತೇನೋ ಯಾರು ಬಲ್ಲರು? ಬಸ್ಸಿನ ಪ್ರತಾಪ ಇಷ್ಟೆಲ್ಲ ಇದ್ದರೂ ನಮ್ಮ ಊರಿನ ಬಸ್ಸು ಮಾತ್ರ ತನ್ನ ಅನಾಸಕ್ತಿ ಯೋಗವನ್ನು ಬಿಟ್ಟಿಲ್ಲ. ಅದರೊಳಗಿನ ಪ್ರಪಂಚದ ತೊಳದುಳಿತ, ಕೋಪದ ಕುದಿತ, ಬಲಿಷ್ಠರಿಂದ ಆಸನಗಳ ಆಕ್ರಮಣ, ದುರ್ಬಲರ ಒಂಟಿ ಕಾಲಿನ ತಪಸ್ಸು, ಮಹಿಳೆಯರಿಂದ ತಮ್ಮ ಹಕ್ಕುಗಳ ಮಹಾತ್ಯಾಗ, ವೃದ್ಧರ ಹಾಗೂ ನೋವಿಗರ ನರಳು ಸಂಕಟ ಎಲ್ಲ ಮಾಮೂಲು. ವಿದ್ಯೆ, ವಿನಯ, ಅಂತಸ್ತು, ಐಶ್ವರ್ಯ ಎಲ್ಲವೂ ಇಲ್ಲಿ ಒಂದೇ ದಂಡಿನಲ್ಲಿ ಸೋದರ ಮಾವನೇ. ಆದ್ದರಿಂದ ಬೇಂದ್ರೆಯವರು ಹೀಗೆ ಹೇಳಿದ್ದು, ಭೇದವದೇತಕ್ಕೆ ಖೇದವದೇತಕ್ಕೆ ಬಸ್ಸಿನಲ್ಲಿ ಸೆನ್ಸಸ್ಸಿನಲ್ಲಿ. ಅಂದ ಹಾಗೆ ಬಸ್ಸಿಗಾಗಿ ಕಾಯುತ್ತಾ ನಿಮ್ಮೊಂದಿಗೆ ಬಸ್ಸು ವ್ಯಾಖ್ಯಾನದಲ್ಲಿ ತೊಡಗಿ ನಮ್ಮ ಬಸ್ಸು ಬಂದದ್ದನ್ನೇ ಗಮನಿಸದೇ ಇದ್ದೆ. ಅಗೋ, ನಮ್ಮ ಮನೆಯವರು ನನ್ನನ್ನು ಕರೆಯುತ್ತಿದ್ದಾರೆ, ತಡವಾಯಿತು. ಮದುವೆ ಮುಹೂರ್ತದ ಸಮಯಕ್ಕಲ್ಲವಾದರೆ ಊಟದ ವೇಳೆಗಾದರೂ ಹೋಗಬೇಡವೇ? ಮದುವೆಯಲ್ಲಿ ಮೊದಲ ಪಂಕ್ತಿಯಲ್ಲೇ ಊಟಕ್ಕೆ ಕೂರುವುದು ಜಾಣತನ. ನಾನಿನ್ನು ಹೊರಡುತ್ತೇನೆ, ನಮಸ್ಕಾರ. ಆದರೆ ನೀವೆಲ್ಲಿ ನಮ್ಮನ್ನು ಬಿಡುತ್ತೀರಿ? ಯಾವಾಗಲೂ ನಮ್ಮೊಂದಿಗೆ ಇರುವ ಮೂರನೆಯ ವ್ಯಕ್ತಿ ನೀವು. ನಮಸ್ಕಾರ.